ಮುಂದೆ ಕರ್ಕೊಂಡ್ಬನ್ನಿ ಸರ್. ಡಿಜೆ ಗಾಡಿ ಮುಂದೆ ಹಾಕ್ಸ್ಬಿಟ್ಟಿದ್ದೀವಿ. ಎಲ್ರೂ ಕೂತ್ಕೊಳ್ಳಿ ಸರ್. ಇರೋಣ ಒಂದ್ ನಿಮಿಷ, ಎಲ್ರೂ ಕೂತ್ಕೊಳ್ಳಿ ಸರ್. ಒಂದ್ ನಿಮಿಷ ಕೃಷ್ಣ ಸರ್, ಎಲ್ರೂ ಕೂತ್ಕೊಳ್ಳಿ. ನಿಖಿಲ್ ಅಣ್ಣ ಬರಕ್ಕೆ ಅವಕಾಶ ಮಾಡ್ಕೊಳ್ಳಿ. ಜವಾಬ್ದಾರಿ ಸರ್. ಇರಿ ಸರ್, ಸರ್ ಇಲ್ಲಿ ಮುಂದೆ ಕರ್ಕೊಂಡ್ಬಂದ್ರೆ ಚೆನ್ನಾಗಿರುತ್ತೆ. ಎಲ್ಲ ಕೂತ್ಕೊಳ್ಳಿ ಸರ್. ಕೂತ್ಕೊಳ್ರಣ್ಣ, ಕೂತ್ಕೊಳ್ಳಿ ಸರ್. ಚಂದ್ರು ಅವರೇ ಕೂತ್ಕೊಳ್ಳಿ, ದಯಮಾಡಿ ಕೂತ್ಕೊಳ್ಳಿ. ತಿನ್ನೋರು ಕೂತ್ಕೊಳ್ಳಿ ಸರ್. ಕೂರಿ ಸರ್, ಕೂರಣ್ಣ ಕೂರಿ. ಬಲಭಾಗಕ್ಕೆ ಬನ್ನಿ ಸರ್. ನಿಖಿಲ್ ಅಣ್ಣ ಬಲಭಾಗ ಕರ್ಕೊಂಡ್ಬನ್ನಿ. ಅಣ್ಣ ಸಾಗರಣ್ಣ ಕೂತ್ಕೊಬ್ರಿ ಸರ್. ಸಾಗರಣ್ಣ ಇರಪ್ಪ. ಎಲ್ಲಿ ಇಲ್ಲಿ ಬಂದ್ರು, ನಿಖಿಲ್ ಬತ್ತವ್ರೆ. ಎಲ್ಲ ಕೂರಪ್ಪ. ಇಲ್ಲಿ ಕರ್ಕೊಂಬರಿ ಮುಂದಕ್ಕೆ. ಅರ್ಥನೇ ಆಗಲ್ಲ ಪಡೆಯ. ಕೂತ್ಕೊಳ್ಳಿ ಸರ್. ಇಲ್ಲಿ ನಿಖಿಲಣ್ಣ ಬನ್ನಿ. ಅದು ಹಿಂದೆ ಎಲ್ಲಿ ಪೊಲೀಸರು ಬಿಡ್ಲಿವಲ್ಲ ವೆಹಿಕಲ್ಗಳು. ಡಿಜೆ ಹಿಂದಕ್ಕೆ ಬರಲಿ, ಸ್ವಲ್ಪ ಹಿಂದಕ್ಕೆ ಬಾ. ರಿವರ್ಸ್ ಬಾರಪ್ಪ. ಡಿಜೆ ರಿವರ್ಸ್ ಬಾ. ಈ ಗಾಡಿ ಮೇಲೆ ಎತ್ಬೋದೇನ? ಅಲ್ಲಿ ನಿಖಿಲಣ್ಣ ಅಲ್ಲಿ ಮೇಲ್ಗಡೆ ನೋಡು, ಜಾಗ ನೋಡು, ಅಲ್ಲಿ ಮೇಲ್ಗಡೆ ನಿಂತ್ಕೋಬೋದ? ಇನ್ನು ಬಾರ ಹಿಂದೆ ಡಿಜೆ. ಅಮಾಯಿಕ ಹೆಂಗ್ ಬರ್ಲಿ? ಎಲ್ಲ ಸತ್ತೋದಲ್ಗೆ ನೋಡಪ್ಪ. ಡಿಜೆ ವೆಹಿಕಲ್ ಇಂದ ಬರ್ರಿ. ಸೌಂಡ್ ಕೊಡಪ್ಪ, ಸೌಂಡ್ ಕೊಡ. ಹಲೋ ಇನ್ನೂ ಸೌಂಡ್ ಕೊಡ. ಅದು ಪ್ರಚಾರದ ವೆಹಿಕಲ್ ಬರ್ಲಿಲ್ವಾ? ಸ್ವಲ್ಪ ನೀನ್ ಈ ಕಡೆ ಬಾ. ಏನು ರೋಡಿಗೆ ಬರಪ್ಪ ಒಂಚೂರು. ಸ್ವಲ್ಪ ಹಿಂದೆ ಹೋಗಿ ರೋಡಿಗೆ ನಿಲ್ಸು. ಅದೆಲ್ಲ ತೆಗಿಯೋದು. ಸ್ವಲ್ಪ ನಿಂತ್ಕೊಳ್ಳೋಕೆ ಜಾಗ ಮಾಡಲ್ಲಿ. ಇದು ಒಂದ್ ನಿಮಿಷ, ನಾನು ಮೇಲೆ ಹೋಗ್ತೀನಿ, ಆಮೇಲೆ ಕರ್ಸೋಣ. ಒಂದ್ ನಿಮಿಷ ಹಂಗೆ ನಿಲ್ಸ್ಕೊ. ಡೋರ್ ಓಪನ್ ಮಾಡು. ಹೆಂಗತ್ತೀರಣ್ಣ? ಅಲ್ಲಿ ಹುಷಾರು. ಲಕ್ಷ್ಮಿ ಪರಿಸಪ್ಪ. ಡ್ರೈವರ್ ಅಣ್ಣ, ನೀನ್ ಹ್ಯಾಂಡ್ ಬ್ರೇಕ್ ಹಾಕಪ್ಪ. ಹ್ಯಾಂಡ್ ಬ್ರೇಕ್ ಹಾಕೋ ನೀನು. ಹಲೋ ಜಯಮತ್ತವರ, ಇಲ್ಲಿ ಮೇಲೆ ಇಲ್ಲಿಗೆ ನಿಖಿಲಣ್ಣ ಇಲ್ಲಿ ಕರ್ಕೊಂಡ್ಬಂದಿ ಮೇಲ್ಗಡೆಗೆ. ಇನ್ ಸ್ವಲ್ಪ ಮುಂದೆ ಹೋಗಪ್ಪ ವ್ಯಾನು. ಈಗ ಅಲ್ಲಿ ಕಾಣಲ್ಲ, ಇಲ್ಲಿ ಮೇಲ್ ಬರಕ್ ಹೇಳಿ. ಮೇಲ್ ಬಂದು ಮಾತಾಡ್ಲಿ ಅಣ್ಣ. ಬರೀ ಇಲ್ಲಿ ಆರಾಮಾಗಿ ಮಾತಾಡಿ. ಪೊಲೀಸ್ನವರು ಏನ್ ಹೇಳ್ತಾರೆ, ಸರ್ಕಾರ ಏನ್ ಹೇಳ್ತದೆ, ನಾವೇನ್ ಮಾಡಕ್ ಕೊಟ್ಟಿದೀವಿ. ಈ ರೈತರು ಯಾರೋ ಈ ಕಾಂಗ್ರೆಸ್ ಸರ್ಕಾರ ದರೋಡೆ ಮಾಡಕ್ ಬೆಂಗಳೂರು ಹೋಗ್ತಾ ಇಲ್ಲ. ನಾವು ನ್ಯಾಯ ಕೇಳಕ್ ಹೋಗ್ತಾ ಇದೀವಿ ಅನ್ನೋದನ್ನ ಸಾರಿ ಹೇಳಕ್ಕೆ ಇಲ್ಲಿ ಬಂದಿದೀವಿ. ನಮಗೆ ನ್ಯಾಯ ಬೇಕು ಅಂತ ಹೇಳಕ್ಕೆ ಬಂದಿದೆ. ಅಣ್ಣ ಇಲ್ಲಿಡಿ ಅಣ್ಣ. ಹುಷಾರು
MLAಗಳು ಯಾರು ಎತ್ತಕ್ಕಾಗುತ್ತೆ ಮೇಲ್ಗಡೆ ಎತ್ತಿ, ಮೇಲ್ಗಡೆ ಎತ್ತಿ ಇಡೋಣ. ನನ್ ಕೈ ಕೊಡಿ, ಕೈ ಕೊಡಿ ಮತ್ತೆ ಹೇಳಿ. ಎಲ್ಲ ನಮ್ಮ ರೈತರು ನಮ್ಮ ಪಾದಯಾತ್ರೆಯಲ್ಲಿ ಭಾಗವಹಿಸಿರಲ್ಲ, ಈ ವೆಹಿಕಲ್ ಮುಂದೆ ಬರಬೇಕು. ಇವತ್ತಿನ ಕಾರ್ಯಕ್ರಮದ ಸಂಪೂರ್ಣ ರೂಪುರೇಷೆಯನ್ನ ಮಾತನಾಡಲಿದ್ದಾರೆ. ಮೊದಲು ನಮ್ಮ ಹರೀಶ್ ಗೌಡ್ರು ಒಂದು 2 ನಿಮಿಷ ಮಾತಾಡಬೇಕು. ಕೂತ್ಕೋಬೇಕಾ? ಏನ್ ಬೇಡ. ಇಂದು ನಮ್ಮ ದಯಮಾಡಿ ಹಿಂದೆ ಇರ್ತಕ್ಕಂಥ ಎಲ್ಲರೂ ನಮ್ಮ ಹೋರಾಟಕ್ಕೆ ಬಂದಿರ್ತಕ್ಕಂಥರೆಲ್ಲ ಮುಂಭಾಗಕ್ಕೆ ಬನ್ನಿ ದಯವಿಟ್ಟು. ನಿಮ್ಮನ್ನು ಉದ್ದೇಶಿ ನಿಖಿಲ್ ಕುಮಾರಸ್ವಾಮಿ ಅವರು ನಮ್ಮ ಶಾಸಕರೆಲ್ಲ ಮಾತನಾಡಲಿದ್ದಾರೆ. ಈ ರೂಪುರೇಷೆಗಳ ಬಗ್ಗೆ ತಮಗೆ ತಿಳಿಸಲಿದ್ದಾರೆ. ಯಾರ್ಯಾರು ಬಾವುಟ ಹಿಡ್ಕೊಂಡು ನಿಂತು ಕೂತಿದ್ದೀರಿ ನೋಡಿ, ದಯಮಾಡಿ ಎಲ್ಲ ಮುಂದೆ ಬನ್ನಿ, ಈ ಕಡೆ ಬನ್ನಿ, ಎಲ್ಲ ದಯಮಾಡಿ ಬನ್ನಿ, ಈ ಕಡೆ ದಯಮಾಡಿ ಬನ್ನಿ. ನಿಮ್ಮನ್ನು ಉದ್ದೇಶಿ ಈಗ ನಮ್ಮ ಹುಣಸೂರು ಶಾಸಕರಾಗಿರ್ತಕ್ಕಂಥ ನಮ್ಮ ಹರೀಶ್ ಗೌಡರು ಮಾತಾಡ್ತಾರೆ. ತಡೆಯಲ್ವಾ? ಸಾಕಂತೆ. ಇಂದು ಏನು ನಮ್ಮ ನೆಚ್ಚಿನ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ನಾಡು ಕಂಡಂತ ಅಪ್ರತಿಮ ನಾಯಕ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡ ಅಪ್ಪಾಜಿಯವರ ಆಶೀರ್ವಾದದೊಂದಿಗೆ, ಕುಮಾರಣ್ಣವರ ಆಶೀರ್ವಾದದೊಂದಿಗೆ ಇವತ್ತೇನು ಪ್ರತಿಭಟನೆ ಪ್ರಾರಂಭ ಆಗಿದೆ. ಬಹುಶಃ ವರ್ಷಾನುಗಟ್ಟಲೆ ರೈತರು ಸತ್ಯಾಗ್ರಹ, ಪ್ರತಿಭಟನೆ ಎಲ್ಲವನ್ನ ಮಾಡ್ತಾ ಕೂತಿದ್ರು, ಕೇಳೋರು ಯಾರು ಇರಲಿಲ್ಲ. ಇವತ್ತು ಆ ಜಾಗಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಟ್ಟು ಹೋರಾಟವನ್ನ ಪ್ರಾರಂಭ ಮಾಡತಕ್ಕಂಥ ಸಂದರ್ಭದಲ್ಲಿ ಏನು ರಾಜ್ಯ ಸರ್ಕಾರ ನಡ್ಕೊಳ್ತಾ ಇದೆ, ಬಹುಶಃ ಯಾವ ರೀತಿ ನಡ್ಕೊಳ್ತಾ ಇದೆ ರೈತರು ವಿರುದ್ಧವಾಗಿ ಅನ್ನೋದು ನಾವು ಇಲ್ಲಿ ನಮ್ಮ ಕಣ್ಣೆದುರುಗಡೆ ನೋಡ್ತಾ ಇದ್ದೀವಿ. ರೈತರ ಎಷ್ಟು ಕೆಟ್ಟದಾಗಿ ನಡೆಸ್ಕೊಳ್ತಕ್ಕಂಥದ್ದು ಯಾವುದೇ ಸರ್ಕಾರಕ್ಕೂ ಒಳ್ಳೇದಲ್ಲ. ರೈತರನ್ನ ವಿರೋಧ ಮಾಡ್ಕೊಂಡು ಯಾವುದೇ ಸರ್ಕಾರ ಗೆದ್ದಿಲ್ಲ, ಮುಂದುವರೆದಿಲ್ಲ. ಬಹುಶಃ ಇವತ್ತು ಬಿಡದಿ ಭಾಗದ ಸಾವಿರಾರು ಎಕರೆ ಇವತ್ತು ಅಕ್ವಿಷನ್ ಮಾಡಿ ನಮ್ಮ ರೈತರ ಏನು ಜೀವನ ಇದೆ ಅಂತ ಕಸಿತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಹೋರಾಟವನ್ನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರು ಶಾಂತಿಯುತವಾಗಿ ಯಾವುದೇ ರೀತಿಯಾದಂತಹ ಅವಘಡಗಳು ಸಂಭವಿಸದೆ ಶಾಂತಿಯುತವಾಗಿ ಪ್ರತಿಭಟನೆಯನ್ನ ಪಾದಯಾತ್ರೆ ಮುಖಾಂತರ ಸಾವಿರಾರು ಜನ ರೈತರು ಬಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಬಿಡದಿಯ ರೈತರಿಗೆ ರಾಜ್ಯದಾದ್ಯಂತ ರೈತರು ಬಂದು ಅವರ ಬೆಂಬಲವಾಗಿ ನಿಲ್ತೀವಿ ಅಂತಕ್ಕಂಥ ಸಂದೇಶವನ್ನ ಇವತ್ತು ಕೊಟ್ಟಿದ್ದಾರೆ. ಆದ್ರೂ ಸಹ ಈ ಪ್ರತಿಭಟನೆಯನ್ನ ಹತ್ತಿಕ್ಕತಕ್ಕಂಥ ಕೆಲಸ ಇವತ್ತು ಹೋರಾಟಗಾರರ ರೈತರನ್ನ ಇವತ್ತು ಗಮನಿಸ್ತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಇದು ಯಾವತ್ತೂ ಸಹ ಸಫಲ ಆಗಲ್ಲ. ಇವತ್ತೇನು ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ 100 ಜನ 1000 ಜನ ಪೊಲೀಸರು ಪಾಪ ಬಹಳ ಒತ್ತಡಕ್ಕೆ ಬಂದು ನಿಂತಿದ್ದಾರೆ. ಫ್ರೀಡಂ ಪಾರ್ಕ್ ವರೆಗೆ 3 ದಿನದ ಪಾದಯಾತ್ರೆ, ಯಾವುದು ಗಲಾಟೆ ಮಾಡಿಲ್ಲ, ಯಾವುದೇ ಬೇರೆ ಬೇರೆ ರೀತಿ ಇಲ್ಲಿ ಏನು ಆಗಿಲ್ಲ. ಶಾಂತಿಯುತವಾಗಿ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಮಾಡ್ತಾ ಇರ್ತಕ್ಕಂಥದ್ದು. ಟ್ರಾಫಿಕ್ಗೂ ಸಹ ಏನು ಸಮಸ್ಯೆ ಆಗಿಲ್ಲ. ಬೆಳಗ್ಗೆನೆ ಪಾದಯಾತ್ರೆ ಯಶಸ್ವಿ ಆಗಬಾರ್ದು ಅಂತೇಳಿ ಅಲ್ಲೇ ತರಬಿಟ್ಟು ಪಾಪ ರೈತರು 8 ಕಿಲೋಮೀಟರ್ 9 ಕಿಲೋಮೀಟರ್ ನಡ್ಕೊಂಡು ಬಂದವರು ಬಸ್ಸಲ್ಲಿ ಇಳಿದ್ಬಿಟ್ಟು ಆ ಬಸ್ಗಳನ್ನೆಲ್ಲ ಬಿಟ್ಟಿಲ್ಲ. ಈ ರೀತಿಯಾದಂತ ವ್ಯವಸ್ಥೆ ಸರ್ಕಾರ ಮಾಡಬಾರದು. ಯಾವುದೇ ರೈತರಿಗೆ ತೊಂದರೆ ಕೊಡ್ತಕ್ಕಂಥ ಇಲ್ಲಿ ಬಂದಿರ್ತಕ್ಕಂಥವರೆಲ್ಲ ರೈತರೇ, ಬೇರೆ ಬೇರೆ ಎಲ್ಲಾ ಭಾಗದಿಂದನೂ ರೈತರು ಬಂದಿದ್ದಾರೆ. ನಾಳೆ ದಿವಸಕ್ಕೆ ಇದಕ್ಕೆ ತಕ್ಕ ಉತ್ತರವನ್ನ ನಮ್ಮ ರೈತರು ಕೊಡ್ತಾರೆ. ನೀವು ಅದನ್ನು ನಿಲ್ಲಿಸಬೇಕಾಗುತ್ತೆ ಪರಿಣಾಮವನ್ನ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಏನು 100 ಜನ 500 ಜನ ಪೊಲೀಸ್ ಇರ್ಬೋದೇನೋ, ಇವತ್ತು ಜಾಸ್ತಿ ಇದೆ.
1,000 ಇರಲಿ, 2,000 ಇರಲಿ, 10,000 ಪೊಲೀಸ್ ಇರಲಿ, ಅದ್ಯಾವುದಕ್ಕೂ ಸಹ ಬೆದರಲ್ಲ, ಎದುರಲ್ಲ ಹೇಳ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಈ ಪಾದಯಾತ್ರೆ ಮುಂದೆ ಈಗ ಏನಾಗಬೇಕು ಅಂತಕ್ಕಂಥದ್ದನ್ನ ನಮ್ಮ ನೆಚ್ಚಿನ ಯುವ ನಾಯಕರಾದಂತ ನಿಖಿಲ್ ಕುಮಾರಸ್ವಾಮಿ ಅವರು ಮಾತನಾಡ್ತಾರೆ. ಬಹುಶಃ ನಾನು ಹೆಚ್ಚಿಗೆ ಮಾತಾಡಲ್ಲ, ಸಾಕು ಅನ್ಸುತ್ತೆ, ಇನ್ನೂ ಮಾತಾಡ್ತಾರೆ. ಈ ರೈತರ ಹೋರಾಟ ಎಲ್ಲಿವರೆಗಿರ್ಬೇಕು, 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 ಎಲ್ಲಿವರೆಗೆ ತಲುಪಬೇಕು, ವಿಧಾನಸೌಧಕ್ಕೆ ತಲುಪಬೇಕು ನಮ್ಮ ರೈತರ ಹೋರಾಟ ಅಂತ ಹೇಳಲಿಕ್ಕೆ ಬಯಸ್ತೇನೆ. ನಮಸ್ಕಾರ. ಹರೀಶ್ ಗೌಡ್ರಿಗೆ ಧನ್ಯವಾದಗಳು. ಈಗ ಶರಣ್ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.